ಬಿಜೆಪಿಯ ಟಿಕೆಟ್ ವಿಚಾರವಾಗಿ ಉದ್ಯಮಿ ಗೋವಿಂದ್ ಪೂಜಾರಿಗೆ ವಂಚನೆಯ ಪ್ರಕರಣ. ಉಭಯ ಪಕ್ಷ ಅಂದ್ರೆ ಪಕ್ಷಕಾರರು ಸಂಧಾನವನ್ನು ಮಾಡಿಕೊಳ್ಳುವಂತೆ 10 ದಿನ ಕಾಲಾವಕಾಶವನ್ನು ನೀಡಿದ್ರು. ಬಿಜೆಪಿ ಟಿಕೆಟ್ ವಿಚಾರವಾಗಿ ಉದ್ಯಮಿ ಗೋವಿಂದ ಪೂಜಾರಿಗೆ ವಂಚನೆ ಪ್ರಕರಣ. ಉಭಯ ಪಕ್ಷಕಾರರು ಸಂಧಾನ ಮಾಡಿಕೊಳ್ಳುವಂತೆ 10 ದಿನಗಳ ಕಾಲಾವಕಾಶ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಪೀಠ ಡಿಸೆಂಬರ್ 2ಕ್ಕೆ ವಿಚಾರಣೆ ಮುಂದೂಡಿಕೆ. ಇಬ್ಬರು ಮಾತುಕತೆ ನಡೆಸಿಕೊಂಡು ಬಗೆಹರಿಸಿಕೊಳ್ಳಿ 10 ದಿನಗಳ ಕಾಲಾವಕಾಶವನ್ನು ಕೊಟ್ಟಿರುವಂತಹ ಘನ ನ್ಯಾಯಾಲಯ. ಎಸ್ ವೀಕ್ಷಕರೇ, ಏನಾಯಿತು? ಕಳೆದ ವಿಧಾನಸಭಾ ಚುನಾವಣೆ 2023ರಲ್ಲಿ ಇತ್ತಲ್ಲ, ಆ ಒಂದು ಸಂದರ್ಭದಲ್ಲಿ ಉಡುಪಿಯ ಬೈಂದೂರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿಕ್ಕೆ ಬಿಜೆಪಿ ಟಿಕೆಟ್ ಅನ್ನು ಕೊಡಿಸುವುದಾಗಿ ಉದ್ಯಮಿ ಗೋವಿಂದ್ ಪೂಜಾರಿ ಅವರಿಂದ 5 ಕೋಟಿ ರೂಪಾಯಿಯನ್ನ ಪಡೆದಿರುವಂತಹ ಪ್ರಕರಣದಲ್ಲಿ ಉಭಯ ಪಕ್ಷಕಾರರು ಅಂದ್ರೆ ಎರಡೂ ಕಡೆಯವರು ಕೂಡ ಸಂಧಾನ ಮಾಡಿಕೊಳ್ಳಿ ಅಂತ ಹೇಳಿ ಕೋರ್ಟ್ 10 ದಿನಗಳ ಕಾಲ ಅವಕಾಶವನ್ನು ನೀಡಿದೆ. ಹಂಗಲ್ಲದೆ ಗೋವಿಂದ ಪೂಜಾರಿ ಹೆಚ್ಚಿನ ಹಣಕ್ಕೆ ಬೇಡಿಕೆಯನ್ನ ಇಡುವಂತೆ ಇಲ್ಲ, ಅವರಿಗೆ ಹಣ ಬೇಕು ಅಷ್ಟೇ. ಅದಕ್ಕಾಗಿ ಎರಡೂ ಕಡೆಯವರು ಸೇರಿ ಸಂಧಾನ ಮಾಡಿಕೊಂಡು ಬನ್ನಿ ಅಂತ ಹೇಳಿ ಹೈಕೋರ್ಟ್ ಮೌಖಿಕವಾಗಿ ಹೇಳಿರುವಂತದ್ದು. ತನಿಖೆಯ ವೇಳೆ ಜಪ್ತಿ ಮಾಡಲಾಗಿರುವಂತಹ ಹಣ ತಮ್ಮ ವಶಕ್ಕೆ ನೀಡಬೇಕು ಅಂತ ಹೇಳಿ ದೂರುದಾರ ಪೂಜಾರಿ ಮತ್ತು ಆರೋಪಿಗಳಾಗಿರುವಂತಹ ವಿಜಯನಗರದ ಜಿಲ್ಲೆಯ ಹರೇಹಡಗಲಿ ಹಾಲಸ್ವಾಮಿ ಮಠದ ಅಭಿನವ ಹಾಲಶ್ರೀ ಸ್ವಾಮೀಜಿ ಸಲ್ಲಿಸಿರುವಂತಹ ಅರ್ಜಿ ಅಂತ ವಿಚಾರಣೆ ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಅವರು ಏಕಸದಸ್ಯ ಪೀಠ ನೋಡ್ತು, ಅದನ್ನ ಏಕಸದಸ್ಯ ಪೀಠ ನಡೆಸಿತು. ಇನ್ನು ಸ್ವಾಮೀಜಿ ಪರ ವಕೀಲರು ಕೂಡ ವಾದವನ್ನ ಮಂಡನೆ ಮಾಡಿದ್ರು. ಸಂಧಾನ ಮಾತುಕತೆಯನ್ನ ನಡೆದಿದೆ. 10 ಲಕ್ಷ ರೂಪಾಯಿ ವ್ಯತ್ಯಾಸಕ್ಕೆ ಪೂಜಾರಿ ಅವರು ಒಪ್ತಾ ಇಲ್ಲ ಅನ್ನುವಂಥದ್ದು. ಹಣ ಬಿಡುಗಡೆ ಮಾಡೋದಕ್ಕೆ ನಮ್ಮ ಅಡ್ಡಿ ಇಲ್ಲ, ಆದರೆ ನಮ್ಮ ವಿರುದ್ಧದ ಪ್ರಕರಣ ರದ್ದತಿಗೆ ಅವರು ಒಪ್ತಾ ಇಲ್ಲ. ಹೆಚ್ಚುವರಿಯಾಗಿ ಬಡ್ಡಿಯ ರೂಪದಲ್ಲಿ 10 ಲಕ್ಷ ಸೇರಿಸಿಕೊಡ್ಬೇಕು ಅಂತ ಹೇಳಿದ್ರು. ಮುಂದಿನ ವಿಚಾರಣೆಯನ್ನ ನ್ಯಾಯಪೀಠ ಡಿಸೆಂಬರ್ 2ಕ್ಕೆ ಮುಂದೂಡಿಕೆ ಮಾಡಲಾಗಿರುವಂತದ್ದು. ವೀಕ್ಷಕರೇ, ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.